ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮನೆಯಲ್ಲೇ ಸಾಂಬಾರು ಪುಡಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲು ನಾವು ಒಂದು ಅಗಲವಾದ ಪಾತ್ರೆಯನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀವಿ. ಅದಕ್ಕೆ ನಾವು ಚಕ್ಕೆ, ಹೂವು, ಮೊಗ್ಗು ಹೂವು, ಇದು ಬಾಳೆ ಬೇರು ಅಂತಾರೆ, ನನಗದ್ರ ಬಗ್ಗೆ ಗೊತ್ತಿಲ್ಲ ಯಾವುದು ಅಂತ, ಸಾಜೀರಿಗೆ, ಲವಂಗ, ಏಲಕ್ಕಿ, ಕಲ್ಲು ಹೂವು, ಕಸ್ತೂರಿ ಮೆಂತೆ, ಇವುಗಳನ್ನೆಲ್ಲ ಹಾಕಿ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು. ಹುರಿಯುವಾಗ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಮಸಾಲೆದು. ನಮ್ಮ ಭಾರತ ದೇಶವು ಮಸಾಲೆಗೆ ಪ್ರಸಿದ್ಧವಾಗಿರುವಂತಹ ದೇಶವಾಗಿದೆ. ಈ ದೇಶದಲ್ಲಿ ಮಸಾಲೆ ಪದಾರ್ಥವು ಹೇರಳವಾಗಿ ಸಿಗ್ತತಿ. ವಾವ್! ಇದು ಹುರಿದಿದೆ. ಈಗ ಇದನ್ನ ನಾವು ಒಂದು ಪ್ಲೇಟ್ಗೆ ತಕ್ಕೊಂಡು ನೆಕ್ಸ್ಟ್ ನಾವು ಅದೇ ಬಾಣಲೆಗೆ ಸಾಸಿವೆ ಜೀರಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಹುರಿದು ಅದೇ ಪ್ಲೇಟ್ಗೆ ಅದನ್ನು ತಕ್ಕೋಬೇಕು. ನೆಕ್ಸ್ಟ್ ನಾವು ಅದೇ ಬಾಣಲೆಗೆ ಕೊತ್ತಂಬರಿ ಕಾಳನ್ನು ಹಾಕಬೇಕು. ನಾವು ಮಸಾಲೆ ಸಾಮಗ್ರಿಗಳನ್ನು ಎಷ್ಟು ತೊಗೊಂಡಿರ್ತೀವೋ ಅದರ 3 ಪ್ರಮಾಣದಷ್ಟು ಕೊತ್ತಂಬರಿ ಕಾಳನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಕೊತ್ತಂಬರಿ ಕಾಳನ್ನು ಹುರಿದಾದ್ಮೇಲೆ ಅದೇ ಬಾಣಲೆಗೆ ನಾವು ಕಡಲೆಬೇಳೆ, ಪುಟಾಣಿ ಮತ್ತು ಸ್ವಲ್ಪ ಉದ್ದಿನಬೇಳೆಯನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಇವುಗಳನ್ನು ತೆಗೆದಿಟ್ಕೊಂಡು ನೆಕ್ಸ್ಟ್ ನಾವು ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ನಮಗೆ ಖಾರ ಎಷ್ಟು ಬೇಕು ನೋಡಿ ಎಷ್ಟು ಹಾಕ್ಕೋಬೇಕು. ಈಗ ಹುರಿದಿಟ್ಟಿರೋ ಎಲ್ಲ ಸಾಂಬಾರು ಪದಾರ್ಥಗಳು ಒಂದು 10 ನಿಮಿಷಗಳ ಕಾಲ ಆರಿಂದ ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗಿಂದ ಇವನ್ನ ನಾವು ಗ್ರೈಂಡ್ ಮಾಡ್ಕೊಂಬರ್ಬೇಕು. ಗ್ರೈಂಡ್ ಮಾಡ್ಕೊಂಬಂದರೆ ಸಾಂಬಾರು ಮಸಾಲ ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರು ಪುಡಿ ರೆಡಿಯಾಗಿದೆ. ಯಾವುದೇ ರೀತಿಯ ಕೆಮಿಕಲ್ ಇಲ್ಲ, ಕಲರ್ ಇಲ್ಲ, ಫುಡ್ ಕಲರ್ ಇಲ್ದೇ ಮನೆಯಲ್ಲಿನೇ ಎಷ್ಟು ಚೆನ್ನಾಗಿ ಸಾಂಬಾರು ಪುಡಿ ರೆಡಿಯಾಗಿದೆ ನೋಡಿ. ಸಾಂಬಾರು ಪುಡಿಗಳನ್ನು ಅಂಗಡೀಲಿ ತರೋದಕ್ಕಿಂತ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಈ ಥರ ಒಂದು ಕಂಟೈನರ್ಗೆ ಹಾಕಿ ನಾವು ತುಂಬಿಸಿಟ್ಕೊಂಡ್ರೆ 1 ತಿಂಗಳವರೆಗೂ ಏನೂ ಆಗಲ್ಲ. ನಾವು ತುಂಬ ಜಾಸ್ತಿ ಮಾಡಿಟ್ಕೋಬಾರ್ದು, ಅದ್ರದ್ದೆಲ್ಲ ಘಮ ಹೋಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು. ಎಲ್ರಿಗೂ ಧನ್ಯವಾದ.